ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ಬೆಡ್ ಕೆಳಗಡೆ ಈ ಒಂದು ವಸ್ತುನ ಇಟ್ಬಿಡಿ. ಗಂಡ ನಿಮ್ಮ ಮಾತಿಗೆ ನೋ ಅನ್ನೋದೇ ಇಲ್ಲ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಹಾಗೇನೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಹರೇ ಕೃಷ್ಣ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಅಲ್ಲದೆ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜೀತ್ ಮೀಡಿಯಾ ಚಾನಲ್ ಮೆಂಬರ್ ಆಗ್ತೀರಾ. ಅಂದ್ರೆ ನೀವು ಜೀತ್ ಮೀಡಿಯಾದಲ್ಲಿ ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಹಾಗೂ ಲೈವ್ ನೋಡಬಹುದು. ಹೆಚ್ಚಿನ ಮಹಿಳೆಯರು ಈ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ. ಅದನ್ನ ಯಾರಿಗೂ ಹೇಳೋದಕ್ಕೆ ಸಾಧ್ಯ ಇರೋದಿಲ್ಲ. ಯಾಕಂತಂದ್ರೆ ಮರ್ಯಾದೆ ಪ್ರಶ್ನೆ. ಹಾಗಾಗಿ ಎಲ್ಲರೆದುರು ಸೋಷಿಯಲ್ ಮೀಡಿಯಾದಲ್ಲಿ ತಾನೊಬ್ಬ ಸಂತೋಷದಿಂದ ಕೂಡಿರೋ ವಿವಾಹಿತ ಮಹಿಳೆ ಅನ್ನೋದನ್ನ ತೋರಿಸೋದಕ್ಕಾಗಿ ಗಂಡನ ಜೊತೆಗಿನ ಫೋಟೋಗಳನ್ನ ಶೇರ್ ಮಾಡ್ತಾ ಇರ್ತಾರೆ. ಆದ್ರೆ ನಿಜ ಜೀವನದಲ್ಲಿ ಏನಾಗಿರುತ್ತೆ ಅಂತಂದ್ರೆ ಗಂಡ ಹೆಂಡತಿ ನಡುವೆ ಸರಿಯಾದ ಮಾತುಕತೆ ಇರಲ್ಲ. ಮಾತಿಗೂ ಜಗಳ, ಗಂಡ ತಾನು ಹೇಳಿದ ಮಾತನ್ನ ಕೇಳೋದೇ ಇಲ್ಲ ಅಂತ ನೊಂದುಕೊಳ್ಳುವ ಹೆಂಡತಿ. ಇದರಿಂದ ಏನಾಗುತ್ತೆ? ಮಹಿಳೆ ಮಾನಸಿಕವಾಗಿ ದೈಹಿಕವಾಗಿ ಸೊರಗ ಹೋಗ್ತಾಳೆ. ತಮ್ಮ ಪರ್ಸನಲ್ ಲೈಫಲ್ಲೂ ಕರಿಯರ್ ಲೈಫಲ್ಲೂ ಹಿಂದೆ ಉಳಿತಾಳೆ. ಹೀಗಾದ್ರೆ ಅದನ್ನ ಸರಿ ಮಾಡೋದು ಹೇಗೆ? ನೀವು ಹೀಗೆ ಯೋಚನೆ ಮಾಡ್ತಾ ಇದ್ರೆ ಅದಕ್ಕೆ ಉತ್ತರ ನಮ್ಮ ಬಳಿ ಇದೆ. ಅದನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಜೊತೆಗೆ ಲೈಕ್ ಕೊಡೋದನ್ನ ಮರಿಬೇಡಿ. ಗಂಡ ಹೆಂಡತಿ ಅದೆಷ್ಟೇ ಬೇರೆ ಬೇರೆ ಆಗಿದ್ರು ಅಥವಾ ಅದೆಷ್ಟೇ ಜಗಳ ಮಾಡಿದ್ರು ಇಬ್ರು ಒಟ್ಟಾಗಿರೋ ಸ್ಥಳ ಅಂತಂದ್ರೆ ಅದು ಬೆಡ್ರೂಮ್. ಇವಾಗ ಬೆಡ್ರೂಮ್ ಬಗ್ಗೆ ಯಾಕೆ ಹೇಳ್ತಾ ಇದ್ದೀವಿ ಅಂತಂದ್ರೆ, ನಿಮ್ಮ ಮತ್ತು ಗಂಡನ ನಡುವೆ ಏನೂ ಸರಿಯಿಲ್ಲ ಅಂತಂದ್ರೆ ಇವತ್ತೇ ನಿಮ್ಮ ಬೆಡ್ ಕೆಳಗಡೆ ಈ ವಸ್ತುನ ಇಟ್ಬಿಡಿ. ಇದರಿಂದ ಏನ್ ಚಮತ್ಕಾರ ಆಗುತ್ತೆ ಅನ್ನೋದನ್ನ ನೀವೇ ನೋಡಬಹುದು. ಏನು ಅಂತಂದ್ರೆ ಇದನ್ನ ಮಾಡೋದ್ರಿಂದ ನಿಮ್ಮ ಗಂಡನಿಗೆ ನಿಮ್ಮ ಮೇಲೆ ಪ್ರೀತಿ ಹುಟ್ಟೋದಕ್ಕೆ ಶುರುವಾಗುತ್ತೆ. ಅಷ್ಟೇ ಅಲ್ಲ, ಗಂಡನ ಮನಸ್ಸಿನಲ್ಲಿರುವಂತಹ ಎಲ್ಲಾ ನೆಗೆಟಿವಿಟಿ ದೂರ ಆಗೋಗುತ್ತೆ. ಅಷ್ಟೇ ಯಾಕೆ, ಅವ್ರ ಮನಸ್ಸಲ್ಲಿ ನಿಮ್ಮ ಮೇಲೆ ಒಳ್ಳೆಯ ಭಾವನೆ ಮೂಡೋದಕ್ಕೆ ಶುರುವಾಗುತ್ತೆ. ಒಟ್ನಲ್ಲಿ ಹೇಳಬೇಕು ಅಂತಂದ್ರೆ ಈ ವಸ್ತುವನ್ನ ಇಡೋದ್ರಿಂದ ನಿಮ್ಮ ಗಂಡ ನೀವು ಹೇಳೋ ಎಲ್ಲಾ ಮಾತನ್ನ ಕೇಳೋದಕ್ಕೆ ಶುರು ಮಾಡ್ತಾರೆ. ಹಾಗಾದ್ರೆ ಆ ವಸ್ತು ಯಾವುದು ಅನ್ನೋದನ್ನ ಹೇಳ್ತೀವಿ, ಕೇಳಿಸ್ಕೊಳ್ಳಿ. ಹಾಗೇನೆ ವೀಕ್ಷಕರೇ ನೆನ್ಪಿಟ್ಕೊಳ್ಳಿ, ಈ ವಿಡಿಯೋನ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ ಬಳಸಿ. ಇದು ವಶೀಕರಣ ಮಾಡೋ ವಿಧಾನ. ನಿಜವಾಗಿ ನೋಡೋದಾದ್ರೆ ಇದನ್ನ ಮಾಡೋದು ಸರಿಯಲ್ಲ. ಪ್ರೀತಿ ಅಂದ್ರೆ ಅದು ತಾನಾಗಿಯೇ ಮೂಡುವಂಥದ್ದು. ಈ ಕ್ರಿಯೆಯನ್ನ ಮಾಡೋ ಮುನ್ನ ನೀವು ಒಂದಷ್ಟು ನಿಯಮಗಳನ್ನ ನೆನಪಲ್ಲಿಟ್ಕೊಳ್ಬೇಕು. ಕೆಲವೊಂದು ತಪ್ಪುಗಳನ್ನ ಮಾಡಲೇಬಾರದು. ನೀವು ಮಾಡಿದ್ದೇ ಆದ್ರೆ ಸರಿಯಾದ ರಿಸಲ್ಟ್ ಸಿಗಲ್ಲ. ಮೊದಲನೇದಾಗಿ, ಈ ಕ್ರಿಯೆ ಮಾಡುವಾಗ ಡಾರ್ಕ್ ಬಣ್ಣದ ಬಟ್ಟೆಯನ್ನ ಧರಿಸಲೇಬಾರದು. ಅಷ್ಟೇ ಅಲ್ಲ, ನಿಮ್ಮ ಬೆಡ್ ಮೇಲೂ ಕೂಡ ಯಾವುದೇ ಡಾರ್ಕ್ ಬಣ್ಣದ ಬೆಡ್ಶೀಟ್ ಇರದಂತೆ ನೋಡ್ಕೊಳ್ಳಿ. ಸಾಧ್ಯವಾದಷ್ಟು ಲೈಟ್ ಬಣ್ಣದ ಬೆಡ್ಶೀಟ್ ಅನ್ನ ಬಳಸಿ. ಇದರ ಜೊತೆಗೆ ಮುಖ್ಯವಾದ ವಿಷಯ ಏನಪ್ಪಾ ಅಂತಂದ್ರೆ, ಈ ಕ್ರಿಯೆಯನ್ನ ಎಷ್ಟು ಸಮಯ ನೀವು ಮಾಡ್ತಿರೋ ಅಲ್ಲಿವರೆಗೂ ನಿಮ್ಮ ಬೆಡ್ ಮೇಲೆ ನೀವು ನಿಮ್ಮ ಗಂಡ ಇಬ್ರೇ ಮಲಗಬೇಕು. ಬೇರೆ ಯಾರೂ ಮಲಗದಂತೆ ಎಚ್ಚರ ವಹಿಸಿ. ಒಂದ್ ವೇಳೆ ನೀವಿವಾಗ ಹೇಳಿದಂತಹ ವಿಷಯದಲ್ಲಿ ಒಂದ್ರಲ್ಲಿ ತಪ್ಪಿದ್ರೂ ಕೂಡ ನೀವು ಈ ಕ್ರಿಯೆಯನ್ನ ಮತ್ತೆ ಮೊದಲಿನಿಂದ ಮಾಡಬೇಕಾಗತ್ತೆ. ಇಲ್ಲವಾದ್ರೆ ನಿಮಗೆ ಸಂಪೂರ್ಣ ಫಲಿತಾಂಶ ಸಿಗೋದಿಲ್ಲ. ಮತ್ತೊಂದು ಮುಖ್ಯವಾದ ವಿಷಯ ಏನು ಅಂತಂದ್ರೆ, ಈ ಕ್ರಿಯೆಯನ್ನ ನೀವು ಮಾಡುವಾಗ ನಿಮ್ಮ ಮನಸ್ಸಲ್ಲಿ ಕೆಟ್ಟ ಯೋಚನೆ ಇರಲೇಬಾರದು. ಕೆಟ್ಟ ಆಲೋಚನೆ, ಇನ್ನೊಬ್ಬರಿಗೆ ಕೆಡುಕು ಮಾಡುವಂತಹ ಯೋಚನೆ, ಅಸೂಯೆ, ದ್ವೇಷ ಯಾವುದೂ ಇರದೆ ನಿಸ್ವಾರ್ಥವಾಗಿ ಉತ್ತಮ ಯೋಚನೆಯೊಂದಿಗೆ ನೀವು ಈ ಕ್ರಿಯೆಯನ್ನ ಮಾಡಿದ್ದೇ ಆದ್ರೆ ಆ ದೇವರು ಖಂಡಿತವಾಗಿಯೂ ನಿಮ್ಮ ಮನೋಭಿಲಾಷೆಯನ್ನ ಸಾಧ್ಯವಾದಷ್ಟು ಬೇಗ ಪೂರ್ಣಗೊಳಿಸ್ತಾರೆ. ತುಂಬಾನೇ ಮಾಹಿತಿ ತಿಳ್ಕೊಂಡ್ರಿ ಅಲ್ವಾ? ಈಗ ಈ ಕ್ರಿಯೆ ಮಾಡೋದು ಹೇಗೆ ಅನ್ನೋದನ್ನ ನೋಡೋಣ ಬನ್ನಿ. ನೀವು ಮಾಡಬೇಕಾಗಿರೋದೇನು ಅಂತಂದ್ರೆ, ಶನಿವಾರದ ದಿನ 8 ತಾಮ್ರದ ನಾಣ್ಯಗಳನ್ನ ಕೆಂಪು ಬಟ್ಟೆಯಲ್ಲಿ ಕಟ್ಟಿ. ಈ ತಾಮ್ರದ ನಾಣ್ಯಗಳು ಪೂಜಾ ಸಾಮಗ್ರಿಗಳ ಅಂಗಡಿಯಲ್ಲಿ ಸಿಗಬಹುದು. ಇವುಗಳನ್ನ ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಬೆಡ್ ಕೆಳಗಡೆ ಜಾಗ ಇದ್ರೆ ಅಲ್ಲಿ ಇದನ್ನ ಇಡಬೇಕು. ನಿಮ್ಮ ಮಂಚ ಬಾಕ್ಸ್ ಮಂಚವಾಗಿದ್ರೆ ಬಾಕ್ಸ್ ಒಳಗಡೆ ನೀವಿದನ್ನ ಇಡಬಹುದು. ಒಂದ್ ವಿಷಯ ನೆನಪಿಡಿ, ನಿಮ್ಮ ಬೆಡ್ ಕೆಳಗೆ ಯಾವಾಗ್ಲೂ ಸ್ವಲ್ಪ ಜಾಗ ಇರುವಂತೆ ನೋಡ್ಕೊಳ್ಳೋದು ಉತ್ತಮ. ನೆಲದವರೆಗೂ ಪೂರ್ತಿಯಾಗಿ ಕ್ಲೋಸ್ ಆಗಿರುವ ಬೆಡ್ ಅನ್ನ ತರೋದೇ ಬೇಡ. ಇವಾಗ ಮಂಚದ ಕೆಳಗಡೆ ನಾಣ್ಯವನ್ನ ಕಟ್ಟಿದ ಕೆಂಪು ಚೀಲ ಇಟ್ಟಿದ್ದಾಯ್ತು ಅಲ್ವಾ? ಇದನ್ನ 1 ವಾರಗಳ ಕಾಲ ಇಡಬೇಕು. ಒಂದು ಶನಿವಾರದಿಂದ ಇನ್ನೊಂದು ಶನಿವಾರದವರೆಗೆ ಹಾಗೆ ಬೆಡ್ ಕೆಳಗಡೆ ಇಡಬೇಕು.
ಈ ಸಂದರ್ಭದಲ್ಲಿ ನೀವು ತಪ್ಪಿಯೂ ಪೊರಕೆಯಲ್ಲಿ ಆ ಜಾಗವನ್ನು ಗುಡಿಸೋದಕ್ಕೆ ಹೋಗಬೇಡಿ. 1 ವಾರದ ನಂತರ ಅಂದ್ರೆ ಮುಂದಿನ ಶನಿವಾರ ಆ 8 ನಾಣ್ಯಗಳನ್ನ ಸಾಸಿವೆ ಎಣ್ಣೆಯಲ್ಲಿ ಮುಳುಗಿಸಿ ಇಡಬೇಕು. ಒಂದು ಗಾಜಿನ ಅಥವಾ ಮಣ್ಣಿನ ಪಾತ್ರೆಯಲ್ಲಿ ಸಾಸಿವೆ ಎಣ್ಣೆಯನ್ನ ಹಾಕಿ ಅಥವಾ ಎಳ್ಳೆಣ್ಣೆ ಹಾಕಿ ಅದರಲ್ಲಿ ನಾಣ್ಯಗಳನ್ನ ಮುಳುಗಿಸಿ. ನಂತರ ಹತ್ತಿರದ ಶನಿ ಮಂದಿರಕ್ಕೆ ಅದನ್ನ ತಗೊಂಡು ಹೋಗಿ ಅಲ್ಲಿರಿಸಿ. ದೇವ್ರೇ, ನನ್ನ ಜೀವನದ ಎಲ್ಲಾ ಕಷ್ಟಗಳನ್ನ ತೊಂದರೆಗಳನ್ನ ದೂರ ಮಾಡು ಅಂತ ಭಕ್ತಿಯಿಂದ ಪ್ರಾರ್ಥಿಸಬೇಕು. ನನ್ನ ಜೀವನದ ಎಲ್ಲಾ ಸಮಸ್ಯೆಗಳಿಂದ ನನ್ನನ್ನ ಹೊರಬರುವಂತೆ ಮಾಡಿ, ನನ್ನ ಹಾಗೂ ಗಂಡನ ನಡುವೆ ಎಲ್ಲಾ ಅಂತರಗಳು ದೂರವಾಗಿ ನಾವಿಬ್ಬರೂ ಪ್ರೀತಿಯಿಂದ ಅನ್ಯೋನ್ಯತೆಯಿಂದ ಬಾಳುವಂತೆ ಮಾಡು. ನನ್ನ ಗಂಡನ ಮನದಲ್ಲಿ ನನ್ನ ಕುರಿತು ಪ್ರೀತಿ ಬೆಳೆಯುವಂತೆ ಮಾಡು ಅಂತ ಭಕ್ತಿಯಿಂದ ಯಾವುದೇ ಕೆಟ್ಟದ್ದನ್ನ ಯೋಚಿಸದೆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ಖಂಡಿತವಾಗಿಯೂ ಶೀಘ್ರದಲ್ಲಿ ನಿಮ್ಮ ಪ್ರಾರ್ಥನೆ ಈಡೇರುತ್ತೆ. ನಿಮ್ಮ ಪತಿ ನಿಮ್ಮ ಪ್ರೀತಿಯಲ್ಲಿ ಪರವಶರಾಗೋದು ಖಚಿತ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.